ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರ ಅಂತ ನಾನು ಅಂದ್ಕೊಂಡಿರ್ತೀನಿ. ಆ್ಯಕ್ಚುಲಿ ಇವತ್ತು ಏನು ವಿಶೇಷ ಅಂತ ಅಂದರೆ, ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಡ್ಯೂಟಿ ಬೇರೆ ಇರಲಿಲ್ಲ, ಏನೋ ಒಂಥರ ಹೋಮ್ ಸಿಕ್ನೆಸ್ ಥರ ಏನೋ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೇ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬಳು, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳು, ಅವ್ರ ಜೊತೆಗೆ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಆ್ಯಕ್ಚುಲಿ ಅದರಲ್ಲಿ ಏನು ವಿಶೇಷ ಅಂತ ಅಂದರೆ, ಇಷ್ಟು ದಿನ ಇಲ್ಲಿ ಸೌದಿಯಲ್ಲಿ ಆಲ್ಮೋಸ್ಟ್ ಆಲ್ ಕೇರಳ ಮತ್ತು ಚೆನ್ನೈ ಪೀಪಲ್ ಇರೋದ್ರಿಂದ ಎಲ್ಲ ಕಡೆ ನೋಡಿದ್ರೂ ಕೇರಳ ರೆಸ್ಟೋರೆಂಟ್ ಮತ್ತು ತಮಿಳ್ನಾಡು ರೆಸ್ಟೋರೆಂಟು ತುಂಬ ಉಂಟು. ನಾನು ಅನ್ಕೊತಿದ್ದೆ ಯಾವಾಗಲೂ ಬರೀ ಕೇರಳ ರೆಸ್ಟೋರೆಂಟ್ ಮತ್ತು ತಮಿಳ್ನಾಡು ರೆಸ್ಟೋರೆಂಟಲ್ಲೇ ಊಟ ಮಾಡಬೇಕಾ, ನಮ್ಮ ಕರ್ನಾಟಕದವ್ರು ಒಬ್ಬರು ಬಂದಿಲ್ವಾ, ಇಲ್ಲಿ ರೆಸ್ಟೋರೆಂಟ್ ಯಾರೂ ಓಪನ್ ಮಾಡಿಲ್ವಾ ಅಂತ ನಾನು ಅನ್ಕೊತಿದ್ದೆ. ಆದರೆ ನಮ್ಮದು ಕೊಲೀಗ್ಸ್ ಒಬ್ಬರು ಹೇಳಿದ್ರು, ಇಲ್ಲೇ ಮಚಲೀಸ್ ಅಂತ ಹೇಳಿಬಿಟ್ಟು ಮಂಗಳೂರು ರೆಸ್ಟೋರೆಂಟ್ ಇದೆ ಅಂತ. ಸೊ ನಾನೀಗ ಹೋಗಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ವೆಯ್ಟ್ ಮಾಡ್ತಾ ತುಂಬ ಹೊತ್ತಾಯಿತು. ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಚಳಿ ಆಗ್ತಾ ಉಂಟು. ಟೆಂಪ್ರೇಚರ್ 16 ಡಿಗ್ರಿ ಸೆಲ್ಸಿಯಸ್ ಉಂಟು. ಗೊತ್ತಿಲ್ಲ ಅದೆಷ್ಟೊತ್ತಿಗೆ ಕ್ಯಾಬ್ ಬರುತ್ತೆ ಅಂತ. ಇಲ್ಸಿ ಪ್ರಾನ್ಸ್ ಗೀ ರೋಸ್ಟ್ ಇದೆ, ಫಿಶ್ ಗೀ ರೋಸ್ಟ್ ಇದೆ, ಕ್ರಾಬ್ ಗೀ ರೋಸ್ಟ್ ಇದೆ. ಮತ್ತು ಫಿಶಲ್ಲಿ ಹಾಮೂರು, ಪಾಂಪ್ಲೆಟ್, ಶೇರಿ, ಮತ್ತು ಕೊಟ್ಟಾಯಿ, ಬಂಗುಡ, ಮತ್ತಿ, ಈ ಟೈಪಿದು ವೆರೈಟಿ ಫಿಶ್ ಇದೆ. ಸ್ಪೆಷಲ್ ಅಂದರೆ ಗೀ ರೋಸ್ಟ್ ಇದೆ ಸ್ಪೆಷಲ್. ನಾನಿಲ್ಲಿ ನಮ್ಮ ಮಂಗಳೂರು ರೆಸ್ಟೋರೆಂಟ್ ಬಂದಿರೋದ್ರಿಂದ ನಮಗೆ ಇಷ್ಟ ಅಂತ ಅಂದರೆ ನೀರು ದೋಸೆ ಮತ್ತು ಮೀನು ಸಾಂಬಾರು. ಆಬ್ವಿಯಸ್ಲಿ ಅದು ಕನ್ನಡದವ್ರಿಗೆ ತುಂಬ ಇಷ್ಟ ಆಗ್ತದೆ. ಸೊ ನನಗೆ ಮತ್ತು ನನ್ನ ಫ್ರೆಂಡ್ಗೆ ನೀರು ದೋಸೆ ಮತ್ತು ಮೀನು ಸಾಂಬಾರು, ಫಿಶ್ ಫ್ರೈ 2. ನೆಕ್ಸ್ಟ್ ನೋಡ್ತೇನೆ. ಫ್ರೆಂಡ್ಸ್, ಏನು ಗೊತ್ತಾ, ಅವ್ರ ಹತ್ರ ಮೆನು ಏನೇನಿದೆ ಅಂತ ಹೇಳಿಬಿಟ್ಟು ಕೇಳಿದ್ವಿ. ಅವ್ರು ಹೇಳಿದ್ರು ನೀರು ದೋಸೆ ಉಂಟು, ಫಿಶಲ್ಲಿ ಎಲ್ಲ ಥರನೂ ಉಂಟು ಅಂತ ಅಂದರು. ಬಟ್ ಯೂಶ್ವಲಿ ನಮಗೆ ಪಾಪ್ಲೆಟ್ ಮೀನು ಫ್ರೈ ಆ್ಯಂಡ್ ನೀರು ದೋಸೆ, ಮೀನು ಸಾಂಬಾರು ಇದನ್ನು ನಾವು ಇವಾಗ ಆರ್ಡ್ರ್ ಮಾಡಿದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು. ಅವಳು ಕೂಡ ಉಡುಪಿ ಅವಳು, ನಾನು ಶಿವಮೊಗ್ಗದವಳು. ಸೊ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಆಗಿರೋದ್ರಿಂದ ಇಲ್ಲಿ ಬಂದಿರೋದು. ಟೇಸ್ಟ್ ನನಗೂ ಗೊತ್ತಿಲ್ಲ. ನಾನು ತಿಂದುಬಿಟ್ಟು ನಿಮ್ಗೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಯಾರಾದರೂ ಸೌದಿಯಲ್ಲಿ ಇದ್ದರೆ ಒಮ್ಮೆ ಇಲ್ಲಿ ಬಂದುಬಿಟ್ಟು ಟೇಸ್ಟ್ ನೋಡ್ತೀನಿ. ಹಾಯ್ ಗಾಯ್ಸ್, ಇದು ನೋಡಿ ಪಾಪ್ಲೆಟ್ ಫಿಶ್ ಫ್ರೈ ಅಂತೆ. ನನಗಂತೂ ತುಂಬ ಖುಷಿ ಆಗ್ತಾ ಉಂಟು. ಒಮ್ಮೆಲೆ ಮನೆಗೆ ಹೋಗಿ ಇರುವಷ್ಟು ಖುಷಿ ಆಗ್ತಾ ಇದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು. ಹೊರಗುಂಟು ಆ್ಯಕ್ಚುಲಿ ನನಗಂತೂ ಮನೆಗೆ ಹೋಗಿ ಊಟ ಮಾಡಿದಷ್ಟು ಖುಷಿ ಆಗ್ತಾ ಉಂಟು. ಯಾರಾದರೂ ಸೌದಿಯಲ್ಲಿದ್ದರೆ ಒಮ್ಮೆ ಇಲ್ಲಿ ಬಂದು ಟೇಸ್ಟ್ ಮಾಡಿ. ಫ್ರೆಂಡ್ಸ್, ನೀವು ನೋಡಿದ್ರಿ ಅಲ್ವಾ, ಯೂಶ್ವಲಿ ನಾವು ಸೌದಿಯಲ್ಲಿ ಬಂದಾಗ ನಮಗೆ ಕರ್ನಾಟಕದವರಲ್ಲಿ ಜಾಸ್ತಿ ಏನೂ ಇಲ್ಲ. ಜಾಸ್ತಿ ಮಲಯಾಳೀಸ್ ಮತ್ತು ತಮಿಳ್ನಾಡವರು ಇರೋದ್ರಿಂದ ಜಾಸ್ತಿ ರೆಸ್ಟೋರೆಂಟ್ಗಳು ಅವ್ರದ್ದೇ ಕಾಣಿಸುತ್ತೆ. ಇವನ್ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ, ಬರೀ ಅವ್ರದ್ದೇ ರೆಸ್ಟೋರೆಂಟ್ ಇದೆಯಲ್ಲ, ನಮ್ಮ ಕನ್ನಡದವ್ರು ಒಬ್ಬರು ಕೂಡ ರೆಸ್ಟೋರೆಂಟ್ ಓಪನ್ನೇ ಮಾಡಿಲ್ವಾ ಇಲ್ಲಿ ಅಂತ. ಬಟ್ ನನ್ನ ಕೊಲೀಗ್ ಹೇಳಿದ್ರು ಮಚಲೀಸ್ ರೆಸ್ಟೋರೆಂಟ್ ಅಂತ ಚೆಂದ ಉಂಟು, ಅಲ್ಲಿ ಹೋಗಿ ಒಮ್ಮೆ ನೋಡು ಅಂತ ಹೇಳ್ಬಿಟ್ಟು ನಾನು ಇವತ್ತು ನನ್ನ ಫ್ರೆಂಡ್ ಜೊತೆ ಬಂದೆ. ಹಾಗೆ ಫಸ್ಟು ತೊಗೊಂಡೆ ಏನೇನು ಮೆನು ಇದೆ ಅಂತೆಲ್ಲ ನಿಮಗೆ ಹೇಳ್ಕೊಟ್ಟೆ. ಆ್ಯಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈಗ ಇದು ರೆಸ್ಟೋರೆಂಟ್ ಓಪನ್ ಆಗಿ ಎಷ್ಟು ವರ್ಷ ಆಯಿತು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನೇ ಕೇಳಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ನೀವು ಇಲ್ಲಿ ಯಾವಾಗ ರೆಸ್ಟೋರೆಂಟ್ ಇಲ್ಲಿ ಓಪನ್ ಆಗಿದೆ? ನಮ್ಮದು ಸೆಕೆಂಡ್ ಬ್ರಾಂಚ್ ಇದು. ನಮ್ಮದು ಫಸ್ಟ್ ಬ್ರಾಂಚ್ ಓಪನ್ ಆಗಿ 4 ವರ್ಷ ಆಯಿತು. ಅದು ಕೋಬರಲ್ಲಿ, ದಮನ್ ಕೋಬರಲ್ಲಿ. ಮತ್ತು ಇದು ಓಪನ್ ಆಗಿ 4 ತಿಂಗಳಾಯಿತು. 4 ತಿಂಗಳಿಂದ ತುಂಬ ಪ್ರೌಡ್ ಸ್ಟಾರ್ಟ್ ಇಲ್ಲ, ತುಂಬ ಪ್ರೌಡ್ ಆಗಿದೆ. ಇಲ್ಲಿ ಯೂಶ್ವಲಿ ಕೇರಳ ರೆಸ್ಟೋರೆಂಟ್ ಮತ್ತು ಚೆನ್ನೈ ರೆಸ್ಟೋರೆಂಟ್ ಕೂಡ ನಾವು ಕನ್ನಡದಲ್ಲಿ ಹೋಗ್ತೀವಿ. ಆ್ಯಂಡ್ ಇಲ್ಲಿ ಸೋ ಮೆನಿ ನ್ಯಾಷನಾಲಿಟಿ ವಿ ಕ್ಯಾನ್ ಸಿ, ಲೈಕ್ ಈಜಿಪ್ಷಿಯನ್ಸ್ ಆ್ಯಂಡ್ ಜೋರ್ಡನ್, ಸುಡಾನಿ, ಫಿಲಿಪಿಯನ್ಸ್. ಇವಾಗ ಅದೇ ರೀತಿ ಇವಾಗ ನಾವು ಹೋಗ್ತೀವಲ್ಲ ಅವ್ರ ರೆಸ್ಟೋರೆಂಟಿಗೆಲ್ಲ, ಅದೇ ರೀತಿ ತಮಿಳ್ನಾಡವರು ಮತ್ತು ಕೇರಳದವರು ಬರ್ತಾರೆ. ಕರ್ನಾಟಕ ಹೈಯೆಸ್ಟ್ ಬರೋದೇ ಕೇರಳ, ತಮಿಳ್ನಾಡು. ತುಂಬ ಜನ, ಒಂದು 100ರಲ್ಲಿ 70% ಕೇರಳ ಕಸ್ಟಮರ್. ನಮಗೆ ಕೇರಳದವ್ರು ತುಂಬ ಇದ್ದಾರೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಯಾರ್ಯಾರು ಸೌದಿಯಲ್ಲಿ ನಮ್ಮ ಕನ್ನಡದವ್ರು, ಎಸ್ಪೆಷಲಿ ಕನ್ನಡದವ್ರು ಇದ್ದೀರಾ, ನೀವು ಇಲ್ಲಿ ಬಂದುಬಿಟ್ಟು ಟೇಸ್ಟ್ ನೋಡಿದ್ರೆ ಸೇಮ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮನೆಗೆ ಹೋಗಿ ಊಟ ಮಾಡುವಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದೆಮ್ ಆಲ್ಸೋ, ಬಿಕಾಸ್ ವೀಕೆಂಡು ಫುಲ್ ಬ್ಯುಸಿ ಇದ್ದಾರೆ, ಬಟ್ ನಮಗೋಸ್ಕರ ಏನೋ ಟೈಮ್ ಕೊಡ್ತಾರೆ. ಸೊ ಥ್ಯಾಂಕ್ಸ್ ಫಾರ್ ಎವ್ರಿವನ್.